ಖಡಕ್ ವಿಲನ್ ಭದ್ರನಾಗಿ ಅಬ್ಬರಿಸೋದಕ್ಕೆ ಸಜ್ಜಾಗಿರುವಂತ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಬೀದರ್ನ ನವೀನ್ ಚಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ನವೀನ್ ಚಂದ್ರ ಆನ್ ಸ್ಟೇಜ್. ನವೀನ್ ಚಂದ್ರ, ವೆಲ್ಕಮ್ 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 ಟು ಮಾರ್ಕ್ ಉತ್ಸವ. ನೋಡ್ರಪ್ಪ, ನವೀನ್ ಚಂದ್ರ ಅವರ ಪರಿಚಯನೇ ಬೇಕಾಗಿಲ್ಲ, ಸಾಕಷ್ಟು ಬಳ್ಳಾರಿಯಿಂದ ನಮ್ಮ ಗಡಿಭಾಗಪ್ಪ ಇವೆಲ್ಲ. ನಮ್ಮ ಬಳ್ಳಾರಿಯ ಪ್ರತಿಭೆ ನವೀನ್ ಚಂದ್ರ ಅವ್ರಿಗೆ ಬರ್ಲಿ ಜೋರ್ ಚಪ್ಪಾಳೆ. ಏನ್ ಗೊತ್ತಾ ನವೀನ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಎಲ್ಲ ಭಾಷೆಯಲ್ಲಿ ನೋಡಿದ್ವಿ, ಆದರೆ ಸೈಲೆನ್ಸ್, ಎಲ್ಲ ಭಾಷೆಯಲ್ಲಿ ನಿಮ್ಮ ಸಿನಿಮಾಗಳು ನೋಡಿದ್ವಿ, ಅದ್ದೂರಿಯಾಗಿ ನೀವು ಆ್ಯಕ್ಟ್ ಮಾಡ್ತೀರಾ. ಆದರೆ ಎಲ್ಲೋ ಒಂದು ಕೊರಗಿತ್ತು ನಿಮಗೆ ಕನ್ನಡ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಯಾಕೆಂದರೆ ಬಳ್ಳಾರಿಯ ಹುಡುಗನಾಗಿ ನಾನು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಕಂಪ್ಲೀಟ್ ಆಗ್ತಿದೆ. ಎಲ್ಲಿ ಮಾರ್ಕ್ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಮ್ಮ ನವೀನ್ ಚಂದ್ರ ಅವರು ಮಾರ್ಕ್ ಚಿತ್ರದಲ್ಲಿ ಖಡಕ್ ವಿಲನ್ ಭದ್ರನಾಗಿ ನಿಮ್ಮ ಮುಂದೆ ಅಬ್ಬರಿಸೋದಕ್ಕೆ ಬರ್ತಾ ಇದ್ದಾರೆ. ನವೀನ್, ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಉತ್ತರ ಕನ್ನಡದ ಮಂದಿಗೆ? ಎಲ್ಲರಿಗೆ ನಮಸ್ಕಾರ. ಗಂಡು ಮೆಟ್ಟಿದ ನಾಡು ನಮ್ಮ ಹುಬ್ಬಳ್ಳಿ ಗಿರಿಮೆಟ್ಟೆ. ನನಗೆ ತುಂಬ ಫೇವ್ರೇಟ್ ಆದ ಫುಡ್ ಇಲ್ಲಿ. ತುಂಬ ಸಾರಿ ಬಂದಿದ್ದೀನಿ ಇಲ್ಲಿ. ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷ್ ಅಂತೇಳಿ ಇಲ್ಲೇ ಹುಬ್ಳಿಯಲ್ಲಿ ಇರ್ತಾರೆ, ಅವ್ರನ್ನ ಮೀಟ್ ಆಗಲಿಕ್ಕೆ ಇಲ್ಲಿ ಬರ್ತಿರ್ತೀನಿ. ಬಟ್ ಇವತ್ತು ನೋಡ್ತಿರೋ ನಮ್ಮ ಹುಬ್ಬಳ್ಳಿ, ನಮ್ಮ ಬಾದ್ಶಾನ ನೋಡೋಕ್ಕೆ ಬಂದಿರೋ ನಮ್ಮ ಹುಬ್ಬಳ್ಳಿ, ಅದೇ ಥರ ನಿಮ್ಮ ಪ್ರೀತಿಯನ್ನು ನೋಡ್ತಿದ್ರೆ ತುಂಬ ಸಂತೋಷವಾಗ್ತಿದೆ. ಏನಂದರೆ ನನಗೊಂದು ಕನಸಿತ್ತು. ನಾನು ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಬರೆಯೋದು ಕನ್ನಡನೇ. ಇವತ್ತು ತುಂಬ ಸಂತೋಷವಾದ ವಿಷಯ ಏನಂದರೆ ನನ್ನ ಕ್ಲಾಸ್ ಟೀಚರ್ ಮಲ್ಲಿಕಾರ್ಜುನ ಸರ್ ಅಂತೇಳಿ, ಅವರೇ ನನಗೆ ಕನ್ನಡಲ್ಲೂ ಮಾತಾಡೋದಕ್ಕೆ ಆದರೂ ಬರೆಯೋದಕ್ಕಾದರೂ ಅವರೇ ನನಗೆ ತುಂಬ ಪ್ರೋತ್ಸಾಹಿಸಿದರು. ಸೊ ಅವತ್ತಿಂದ ಇವತ್ತುವರೆಗೆ ನಮ್ಮ ಬಳ್ಳಾರಿಯಲ್ಲಿ ತುಂಬ ಜನ ಕೇಳ್ತಿದ್ರು, ತೆಲುಗು ಸಿನಿಮಾ ಮಾಡ್ತಿದ್ಯಾ, ತಮಿಳಲ್ಲಿ ಮಾಡ್ತಿದ್ಯಾ, ಬೇರೆ ಭಾಷೆಗಳಲ್ಲಿ ಮಾಡ್ತಿದ್ಯಾ, ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗ ಮಾಡ್ತೀಯಾ ಅಂತೇಳಿ ಕೇಳ್ತಿದ್ರು. ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಆ ಟೈಮ್ ಮಾರ್ಕ್ ರೂಪದಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಬಾದ್ಶಾ ಅವ್ರ ಫಿಲ್ಮಲ್ಲಿ ನಾನು ವಿಲನ್ ಆಗಿ ನಟಿಸಬೇಕಂತ ಒಂದು ಇಲ್ಲಿ ಬರೆದಿಟ್ಟಿದೆ. ಸೊ ಇವತ್ತು ನಾನು ಈ ಹುಬ್ಬಳ್ಳಿ ಮಣ್ಣಲ್ಲಿ ನಿಂತು ಈ ಥರ ಕನ್ನಡ ಮಾತಾಡ್ತೀನಿ ಅಂದರೆ ತುಂಬ ಸಂತೋಷವಾಗ್ತಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಫ್ಯಾಮಿಲಿ ಸುದೀಪ್ ಸರ್ಗೆ ದೊಡ್ಡ ಫ್ಯಾನ್, ಯಾರಿಲ್ಲ ಅವ್ರಿಗೆ ಫ್ಯಾನ್, ಎಲ್ಲರೂ ಫ್ಯಾನ್ಸೇ ಅವ್ರಿಗೆ. ಬಟ್ ನಾನೊಂದು ಫ್ಯಾನ್ ಬಾಯ್ ಆಗಿ ಅವ್ರ ಜೊತೆ ಶೂಟಿಂಗ್ ಮಾಡ್ತಿರುವಾಗ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು ನನಗೆ. ಯಾಕಂದರೆ ನಾವು ಕಲೆ ಅಂದರೆ ಕಲಾವಿದರಾಗಿ ನಾವು ಕಷ್ಟಪಡ್ತಿರೋ ಒಂದು ದಾರಿಯಲ್ಲಿ ನಮಗೆ ಈ ಥರ ಒಂದು ಏಂಜಲ್ ಥರ ಒಂದು ಒಳ್ಳೆ ಮನಸ್ಸಿರೋ ಒಂದು ಸೂಪರ್ ಸ್ಟಾರ್ ಆ್ಯಕ್ಟರ್ ಪರಿಚಯ ಆಗಿದ್ದು ತುಂಬ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಸಿನಿಮಾ ಅವಕಾಶ ಕೊಟ್ಟಿದ್ದ ಕಿಚ್ಚ ಕ್ರಿಯೇಷನ್ಸ್, ಸತ್ಯಜ್ಯೋತಿ ಫಿಲ್ಮ್ಸ್, ಅದಾದಮೇಲೆ ನನ್ನ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಆ್ಯಂಡ್ ನನ್ನ ಸಿನಿಮೋಟೋಗ್ರಾಫರ್, ನಮ್ಮ ಟೀಮ್ ಎಲ್ಲರಿಗೂ ನಾನು ತಲೆ ಬಗ್ಗಿ ನಮಸ್ಕಾರ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಷ್ಟೋ ವರ್ಷಗಳ ಡ್ರೀಮ್ ಇದು. ಒಂದು ಕನ್ನಡ ಪಿಕ್ಚರಲ್ಲಿ ನಾನು ಇಂಥ ಒಂದು ಒಳ್ಳೆಯ ಪಾತ್ರದಿಂದ ನಿಮ್ಮ ಮುಂದೆ ಬರಬೇಕಂತೊಂದು ಆಸೆ ಇತ್ತು. ಇವತ್ತು ಅದು ನೆರವೇರಿತು. 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಮಾರ್ಕ್ ಬರ್ತಿದೆ. ತುಂಬ ಸಂತೋಷವಾಗಿದೆ. ಬಟ್ ಈ ಕ್ರೌಡ್ ನೋಡ್ತಿದ್ರೆ ಸರ್, ತುಂಬ ಬ್ಯೂಟಿಫುಲ್ ಆಗಿದೆ ಸರ್. ಅಯ್ಯೋ ನೋಡ್ರಪ್ಪ, ತುಂಬ ಚೆನ್ನಾಗಿದೆ. ಎಲ್ಲರೂ ನಮ್ಮ ಹುಬ್ಬಳ್ಳಿ ಮಂದಿ ಎಲ್ಲ ಜೋರ್ ಚಪ್ಪಾಳೆ ಹೊಡಿರಲ್ಲ ಈ ಅದ್ಭುತ ಟ್ಯಾಲೆಂಟ್ಗೆ. ನವೀನ್ ಚಂದ್ರ, ಈಗ ನನ್ನ ಒಂದು ಆಸೆ, ಈ ಒಂದು ಮಾರ್ಕ್ ಉತ್ಸವದ ವೇದಿಕೆ ಮೇಲೆ ಇಲ್ಲಿವರೆಗೆ ಏನು ಗೊತ್ತಾ, ನಾವು ಕಾಯ್ತಾ ಇದ್ದೀವಿ ಯಾವ ಥರ ಡೈಲಾಗ್ಸ್ ಇರುತ್ತೆ ಮಾರ್ಕಲ್ಲಿ, ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಈಗ ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಡೈಲಾಗ್ ಬರಲಿ, ಯಾವುದಾದ್ರು ಅಲ್ಟಿಮೇಟ್ ಡೈಲಾಗ್ ಫ್ರಮ್ ಮಾರ್ಕ್. ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್, ನಿಮಗೋಸ್ಕರ ಒಂದು ಡೈಲಾಗ್. ಮಾರ್ಕ್ ನನ್ಕಿಂತ ಡೇಂಜರ, ಅವನು ನನ್ನ ತಮ್ಮನ್ನೇ ತಕೊಂಡೋಗಿರೋ ಭಯ ನನ್ನ ಕಣ್ಣಲ್ಲಿ ಒಂದು ಚೂರಾದ್ರೂ ಕಾಣುತ್ತಾ?
ನಿಮ್ಮೆಲ್ಲರ ಕಣ್ಣಲ್ಲಿ ಕಾಣ್ತಿದೆ ಅಂದ್ರೆ ಇವು ಯಾರು ಭದ್ರನ್ ಜೊತೆ ಇರಬಾರ್ದು. ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್ ಬಾರೋ ಬಾರೋ ನೋಡ್ಕೊಳ್ಳೋಣ. ಸಾರಿ, ಇದು ಒಂದು ಅಮೇಝಿಂಗ್ ಆದ ಪಾತ್ರ ಇದು ನನಗೆ ಕೊಟ್ಟಿದ್ದು. ಸೊ ಆ ಪಾತ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಆ ಎಮೋಷನ್, ಆ ಅಗ್ರೆಸಿವ್ನೆಸ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ನಮ್ಮ ಟೀಮ್ಗೆ, ನನ್ನ ಜೊತೆಲಿ ವರ್ಕ್ ಮಾಡಿದ ಎಲ್ಲ ಕನ್ನಡ ಆ್ಯಕ್ಟರ್ಸ್, ರೋಶಿನಿ ಪ್ರಕಾಶ್, ಗೋಪಾಲ್ ದೇಶಪಾಂಡೆ ಸರ್, ಅಶ್ವಿನ್ ಹಾಸನ್, ಕೆಲವು ಕಲಾವಿದರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತಿರುವಾಗ ತುಂಬ ಸಂತೋಷವಾಯಿತು. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಕನ್ನಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಯಿತು. ಆ್ಯಂಡ್ ಇಲ್ಲಿ ಬಂದು ನಾನು ನಿಮ್ಮ ಜೊತೆ ಈಗ ಮಾತಾಡ್ತಿರೋದು ಆ ದೇವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಅದೇ ಥರ ನಮ್ಮ ತಾಯಿ ಅವ್ರನ್ನ ನಮ್ಮ ಅಪ್ಪವ್ರಿಗೆ ಲೈಕ್ ಶಿ ಗಾಟ್ ಮ್ಯಾರಿಡ್ ಟು ಮೈ ಮದರ್ ಆ್ಯಂಡ್ ಶಿ ಕೇಮ್ ಟು ಕರ್ನಾಟಕ ಆ್ಯಂಡ್ ಐ ಗ್ರೂ ಅಪ್ ಇನ್ ಕರ್ನಾಟಕ ಆ್ಯಂಡ್ ಟುಡೇ ಐ ಆಮ್ ಸೋ ಹ್ಯಾಪಿ. ಇವತ್ತು ತುಂಬ ಸಂತೋಷವಾಗ್ತಿದೆ. ನಾನು ಇಲ್ಲಿ ಬಂದು ಒಂದು ಡ್ಯಾನ್ಸರ್ ಆಗಿದ್ದಾಗ ತುಂಬ ಶೋಸ್, ಕಾಂಪಿಟಿಷನ್ಸ್ ಎಲ್ಲ ಮಾಡಿದ್ದೀನಿ ಇಲ್ಲಿ. ಆ ಟೈಮಲ್ಲೇ ಹುಬ್ಬಳ್ಳಿ ಜನ ನನಗೆ ತುಂಬ ಪ್ರೋತ್ಸಾಹಿಸಿದ್ರು ಆ್ಯಂಡ್ ಒಳ್ಳೆ ಹೆಸರು ಬಂತು ಆ ಟೈಮಲ್ಲಿ. ಬಟ್ ಇವತ್ತು ನಿಮ್ಮ ಮುಂದೆ ಭದ್ರಾ ಅನ್ನೋ ಪಾತ್ರದಲ್ಲಿ ನಿಮ್ಮ ಮುಂದೆ ಮಾರ್ಕ್ ಸಿನಿಮಾದಲ್ಲಿ ವಿಲನ್ ಆಗಿ ಬರ್ತಿದ್ದೀನಿ. ಖಂಡಿತವಾಗಿ ಡಿಸಪಾಯಿಂಟ್ ಆಗಲ್ಲ ನೀವು. ಆ್ಯಂಡ್ ನಮ್ಮ ಮಾರ್ಕ್ ನೀವು ನೋಡಿ, ಅವರು ಮಾಡಿರೋ ಒಂದೊಂದು ನುವಾನ್ಸಸ್, ಅವರು ಮಾಡಿರೋ ಒಂದೊಂದು ಎಕ್ಸ್ಪ್ರೆಷನ್, ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್, ಸ್ಪೆಷಲಿ ಅವರ ಹೇರ್ ಸ್ಟೈಲ್, ಅವರ ಲುಕ್ ಸೂಪರ್ಬ್ ಆಗಿದೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಆ್ಯಕ್ಟಿಂಗ್ ಮಾಡುವಾಗ ಒಂಥರ ಒಂದು ಸಂತೋಷ. ಏನಂದರೆ ಇಂಥ ಒಂದು ಒಳ್ಳೆ ಕಲಾವಿದರ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ, ಇಷ್ಟು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅಂತ ಒಂದು ಒಳ್ಳೆ ಅನುಭೂತಿ. ಇವತ್ತು ನನ್ನ ಜೊತೆ ಒಂದು ನಡೀತು, ಇದು ನಿಮ್ಮ ಜೊತೆ ಎಲ್ಲರಿಗೆ ಶೇರ್ ಮಾಡಬೇಕಂತಿದ್ದೀನಿ. ಪ್ಲೀಸ್. ಮಧ್ಯಾಹ್ನ 2 ಗಂಟೆವರೆಗೆ ನಾನು ಚೆನ್ನೈಯಲ್ಲೇ ಇದ್ದೀನಿ. ಹುಬ್ಳಿಗೆ ಬರಬೇಕು. ಹೇಗೆ ಬರಬೇಕು ಗೊತ್ತಿಲ್ಲ. ಫ್ಲೈಟ್ಸ್ ಎಲ್ಲ ಬೈ ರೋಡಲ್ಲಿ ಬಂದರೆ ನಾನು ಇಲ್ಲಿ ಈ ವೇದಿಕೆಗೆ ಬರೋಕ್ಕಾಗಲ್ಲ. ಎಲ್ಲ ಥರ ನಾನು ಟ್ರೈ ಮಾಡಿದೆ. ಒಂದು ಕಾಲ್ ಬಂತು, ಬ್ರದರ್ ಐ ವಾಂಟ್ ಯು ಹಿಯರ್ ಅಂತೇಳಿ. ಅದು ಹೆಂಗೆ ಸಾಧ್ಯ ಆಯಿತೋ ಗೊತ್ತಿಲ್ಲ. ಸುದೀಪ್ ಸರ್, ನಿಮ್ಮ ಮನಸ್ಸು ದೊಡ್ಡದು ಸರ್. ಯು ಡಿಸೈಡೆಡ್ ದಟ್ ಐ ಶುಡ್ ಬಿ ಹಿಯರ್. 4:30ಗೆ ನಾನು ಬಿಟ್ಟೆ ಚೆನ್ನೈ. 8 o'clock ಇಲ್ಲಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಸುದೀಪ್ ಸರ್. ಜಸ್ಟ್ 5 hours ಅಲ್ಲಿ ಬೈ ರೋಡ್ ಬಂದ್ರ ನೀವು? ಇಲ್ಲ, ಗಾಳಿಯಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಒಂದು 20 ನಿಮಿಷ ಮಾತ್ರ ನಾನು ಗ್ರೌಂಡಲ್ಲಿದ್ದೆ. ಫ್ರಮ್ 4:30 till 8 o'clock ನಾನು ಗಾಳಿಯಲ್ಲೇ ಇದ್ದೆ. ಆ್ಯಂಡ್ ಆ ಗಾಳಿಯಲ್ಲಿ ಬರುವಾಗ ಅವರು ಮಾತಾಡಿರೋ ಒಂದೊಂದು ವಿಷಯ, ಶೂಟಿಂಗಲ್ಲಾದರೂ ನನ್ನ ಫೋನಲ್ಲಾದರೂ ಅದು ತುಂಬ ಜ್ಞಾಪಕ ಬಂತು. ಸರ್, ಇಷ್ಟೆಲ್ಲ ಇರೋ ಅಭಿಮಾನಿಗಳಿಗೆ ನಾನು ಒಂದು ಅಭಿಮಾನಿ ನಿಮಗೆ ಸರ್. ಸೊ ತುಂಬ ಸಂತೋಷ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಹುಬ್ಬಳ್ಳಿ ಜನರಿಗೆಲ್ಲರಿಗೆ ಇಷ್ಟೊತ್ತು ನಾನು ಮಾತಾಡಿದ್ದು ನೀವು ಕೇಳಿ ನಿಮ್ಮ ಪೇಷನ್ಸ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನವೀನ್ ಚಂದ್ರ, ಒಳ್ಳೇದಾಗ್ಲಿ. ನಾನಂತೂ ನೀವು ಬಾ ಅಂತ ಕೇಳಿದಿದ್ದಾನೆ. ಅದಕ್ಕೆ ನಮ್ಮ ಮಾರ್ಕ್ ಅವರ ಉತ್ತರ ಏನಾಗಿರ್ಬೇಕು ಹೇಳಿ? ಬಂದೆ ಹಾರ್ಕೊಂಡು ಬರೋದಕ್ಕೆ ಲೇಟ್ ಆಗಬಹುದು, ಚಿರತೆ ಓಡ್ಕೊಂಡ್ ಬರೋದಕ್ಕೆ ಲೇಟ್ ಆಗಬಹುದು, ಆದ್ರೆ ಅಜಯ್ ಮಾರ್ಕಂಡೇಯ ಮಾರ್ಕ್ ಮಾಡ್ಕೊಳ್ಳಿ, ಯಾವತ್ತೂ ಲೇಟ್ ಆಗಲ್ಲ. ಅಜಯ್ ಮಾರ್ಕಂಡೇಯ ಆನ್ ಡ್ಯೂಟಿ.